ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶಾಲಾಕ್ಷಿ ಮೂಗಿ, ಶಿವಮೊಗ್ಗದ ನಂಜಪ್ಪ ಆಸ್ಪತ್ರೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾವು ಪೋಸ್ಟ್ ಹಿಸ್ಟೆಕ್ಟಮಿ ಕೇರ್ ಆಫ್ ದ ಪೇಷಂಟ್, ಅಂದರೆ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಆಗುವಂಥ ಒಂದು ಶಸ್ತ್ರಚಿಕಿತ್ಸೆ, ಗರ್ಭಕೋಶವನ್ನು ತೆಗೆಯುವಂಥ ಶಸ್ತ್ರಚಿಕಿತ್ಸೆ, ಆ ಶಸ್ತ್ರಚಿಕಿತ್ಸೆಯ ನಂತರ ಆ ರೋಗಿಯನ್ನು ಯಾವ ರೀತಿ ನಾವು ನೋಡಿಕೊಳ್ಳಬೇಕು, ಅವರ ಆರೈಕೆಯನ್ನು ಮಾಡಬೇಕು. ಯಾಕಂದರೆ ಸುಮಾರು ಸಲ ರೋಗಿಗಳು ಬಂದು ನಮ್ಮ ಹತ್ರ ಕೇಳ್ತಾ ಇರ್ತಾರೆ, ನಾವು ಏನು ಊಟ ಮಾಡಬೇಕು, ಯಾವಾಗ ಸ್ನಾನ ಮಾಡಬೇಕು, ಹೇಗೆ ಕೂತ್ಕೋಬೇಕು ಇತ್ಯಾದಿ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಈ ಗರ್ಭಕೋಶದ ನಂತರದ ಕೇರ್ ಅನ್ನೋಕ್ಕಿಂತ ಮುಂಚೆ ಎರಡು ವಿಷಯಗಳ ನಮಗೆ ಸ್ಪಷ್ಟವಾಗಬೇಕು. ಒಂದು, ಅವರಿಗೆ ಗರ್ಭಕೋಶವನ್ನು ಯಾವ ಕಾರಣ ಏನೇ ಇರಲಿ ತೆಗೆದಿರ್ತಾರೆ, ಆದರೆ ಯಾವ ರೂಟಿಂದ ತೆಗೆದಿರ್ತಾರೆ, ಹೊಟ್ಟೆ ಕೊಯ್ದು ತೆಗೆದಿದ್ದಾರೋ ಅಥವಾ ಲ್ಯಾಪ್ರೋಸ್ಕೋಪ್ ಮೂಲಕ ತೆಗೆದಿದ್ದಾರೋ ಅಥವಾ ಕೆಳಗಡೆ ಯೋನಿದ್ವಾರದ ಮೂಲಕ ಗರ್ಭಕೋಶವನ್ನು ತೆಗೆದಿದ್ದಾರೋ ಅನ್ನೋದು ಒಂದು ಪಾಯಿಂಟು. ಎರಡನೇದು, ಬರೀ ಗರ್ಭಕೋಶವನ್ನು ಮಾತ್ರ ತೆಗೆದಿದ್ದಾರಾ ಅಥವಾ ಅದರ ಜೊತೆಗೆ ಎರಡು ಸೈಡಲ್ಲಿ ಪ್ರತಿಯೊಬ್ಬ ಮಹಿಳೆಗೆ ಎರಡು ಅಂಡಾಶಯಗಳು ಇರುತ್ತೆ, ಓವರೀಸ್ ಅಂತ ಹೇಳ್ತೀವಿ ನಾವು. ಆ ಓವರೀಸನ್ನು ಕೂಡ ತೆಗೆದಿದ್ದಾರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಓವರಿನಲ್ಲಿ ಒಬ್ಬ ಮಹಿಳೆಗೆ ಬೇಕಾಗುವಂಥ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನುವ ಹಾರ್ಮೋನುಗಳು ಸೆಕ್ರೆಟ್ ಆಗುತ್ತೆ. ಆ ಹಾರ್ಮೋನುಗಳಿಂದ ಸಾಕಷ್ಟು ನಮಗೆ ಪ್ರಯೋಜನಗಳಿದೆ. ಅಕಸ್ಮಾತ್ ಆ ಹಾರ್ಮೋನುಗಳನ್ನು ತೆಗೆದಿದ್ದರೆ ಅಥವಾ ಅಂಡಾಶಯಗಳನ್ನ ತೆಗೆದಿದ್ದರೆ ಅಂಥವರಿಗೆ ಕೆಲವು ಹೆಚ್ಚಿನ ಸಮಸ್ಯೆಗಳು ಬರ್ತವೆ ಮತ್ತು ನಾವು ಅವರಿಗೆ ಜಾಸ್ತಿ ಕಾಳಜಿಯನ್ನು ಮಾಡಬೇಕಾಗತ್ತೆ. ಸೊ ಈಗ ಏನಂದರೆ, ಸಪೋಸ್ ಅದು ಗರ್ಭಕೋಶನ ಹೊಟ್ಟೆ ಕೊಯ್ದು ತೆಗೆದಿದ್ದರೆ ಬೇರೆ ಎರಡು ರೂಟ್ಗಳು, ಅಥವಾ ವೆಜನಲ್ ರೂಟ್ ಇರ್ಬೋದು ಅಥವಾ ಲ್ಯಾಪ್ರೋಸ್ಕೋಪಿಂದ ಮಾಡಿದ ರೂಟ್ ಇರ್ಬೋದು, ಆ ರೂಟ್ಗಳಲ್ಲಿ ಗರ್ಭಕೋಶ ತೆಗೆದಿದ್ದಕ್ಕಿಂತ ಹೊಟ್ಟೆ ಕೊಯ್ದು ತೆಗೆದಾಗ ಅವರಿಗೆ ಹೆಚ್ಚಿನ ಆರೈಕೆ ಬೇಕಾಗುತ್ತೆ. ಯಾಕಂದರೆ ಗಾಯ ದೊಡ್ಡದಿರುತ್ತೆ, ಅದು ಮಾಯಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗತ್ತೆ, ಆಮೇಲೆ ಸೋಂಕು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮತ್ತು ನೋವು ಕೂಡ ಜಾಸ್ತಿ ಇರುತ್ತೆ, ಚೇತರಿಸಿಕೊಳ್ಳಿಕ್ಕೆ ಅವರಿಗೆ ಜಾಸ್ತಿ ಸಮಯ ಬೇಕಾಗುತ್ತೆ. ಈ ಪಾಯಿಂಟ್ಗಳನ್ನು ನಾವು ಮುಂದಿಟ್ಟುಕೊಂಡು ಕೆಲವು ವಿಷಯಗಳನ್ನ ನೋಡ್ಕೊಂಡು ಹೋಗೋಣ. ಮೊದಲು ಅಂದರೆ ಒಂದು 3 ರಿಂದ 5 ದಿವಸ ಸಾಮಾನ್ಯವಾಗಿ ಇತ್ತೀಚೆಗೆ ಆಸ್ಪತ್ರೆಯಲ್ಲಿ ವೈದ್ಯರು ರೋಗಿಗಳನ್ನ ಇಟ್ಕೊಳ್ತಾರೆ. ಅದಾದಮೇಲೆ ಹೊಲಿಗೆ ಹಾಕಿದರೆ ಆ ಹೊಲಿಗೆಯನ್ನು ಬಿಚ್ಚಿ 5ನೇ ದಿವಸ ಅಥವಾ 7ನೇ ದಿವಸ ರೋಗಿಗಳನ್ನ ಮನೆಗೆ ಕಳಿಸ್ತಾರೆ ಡಿಸ್ಚಾರ್ಜ್ ಮಾಡಿ. ಆಸ್ಪತ್ರೆಯಲ್ಲಿದ್ದಾಗ ರೋಗಿಯ ಕೇರನ್ನು ವೈದ್ಯರು ಮತ್ತು ಅಲ್ಲಿಯ ದಾದಿಯರು ಅವರಿಗೇನು IV ಫ್ಲೂಯಿಡ್ಸ್ ಬೇಕು, ಆ್ಯಂಟಿಬಯೋಟಿಕ್ಸ್ ಬೇಕು ಅಥವಾ ನೋವು ನಿವಾರಕ ಇಂಜೆಕ್ಷನ್ಗಳು, ಮಾತ್ರೆಗಳು, ಅದನ್ನೆಲ್ಲ ಅವರು ನೋಡ್ಕೊಂಡಿರ್ತಾರೆ. ಅದೆಲ್ಲ ಆದಮೇಲೆ ಅವ್ರಿಗೆ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೋ ಆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ಮೇಲೆ 2 ಭಾಗದಲ್ಲಿ ನಾವು ಅವ್ರನ್ನ ನೋಡ್ಕೊಳ್ಬೇಕಾಗತ್ತೆ. ಅಂದರೆ ಮೊದಲಿನ 1 ವಾರದಿಂದ 6 to 8 ವೀಕ್ಸ್ ಅಂತ ಹೇಳ್ತೀವಿ, ಆ ಮೊದಲ ಭಾಗ, ಮತ್ತು 8 ವೀಕ್ಸ್ ಆದ ನಂತರ 1-2 ತಿಂಗಳ ನಂತರ ಅವ್ರದ್ದು ಏನು ಪ್ರಾಬ್ಲಮ್ಸ್ ಇರುತ್ತೆ, ಅದಕ್ಕೇನು ಪರಿಹಾರ ಮಾಡಬೇಕು ಅಂತ ನೋಡೋಣ. ಮೊದಲ ಭಾಗ ಅಂದರೆ ಈಗ ನೀವು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರ್ತೀರಿ, ಇವಾಗ ನೀವು ಏನು ಮಾಡಬೇಕು, ಮೊದಲೇದಾಗಿ ಆ ವೈದ್ಯರು ನಿಮಗೆ ಏನು ಹೇಳ್ಕೊಟ್ಟಿರ್ತಾರೋ, ಆ್ಯಂಟಿಬಯೋಟಿಕ್ಸ್ ಇರ್ಬೋದು ಅಥವಾ ನೋವಿನ ಮಾತ್ರೆ ಇರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಮಾತ್ರೆ ಇರ್ಬೋದು, ಅದು ಏನು ಮಾತ್ರೆ ಕೊಟ್ಟಿರ್ತಾರೋ ಆ ಮೆಡಿಸಿನ್ಗಳನ್ನ ನೀವು ನಿಲ್ಲಿಸ್ದಂಗೆ ಕರೆಕ್ಟಾಗಿ ಅವ್ರು ಹೇಳ್ಕೊಟ್ಟ ಟೈಮಿಗೆ ತೆಗೆದುಕೊಳ್ಬೇಕು. ಆಮೇಲೆ ಎರಡನೇದು, ನೀರಿನ ಅಂಶ, ನೀರು ತುಂಬ ಕುಡಿಬೇಕು ಮತ್ತು ದ್ರವ ರೂಪದ ಆಹಾರಗಳನ್ನ ಜಾಸ್ತಿ ತಗೋಬೇಕು. ಅದಕ್ಕೆ ಕಾರಣ, ಒಂದು, ಆಸ್ಪತ್ರೆಯಲ್ಲಿದ್ದಾಗ ಆಪ್ರೇಷನ್ ಮಾಡಿದಾಗ ಒಂದು ಮೂತ್ರಕ್ಕೆ ನಳಿಕೆಯನ್ನು ಹಾಕಿರ್ತಾರೆ, ಕೆಥೆಟರೈಸೇಷನ್ ಅಂತೀವಿ, ಮತ್ತು ಕೆಲವು ಸಲ ಆಹಾರ ರೆಸ್ಟ್ರಿಕ್ಷನ್ಸು ಮಾಡಿರ್ತಾರೆ. ಹಾಗಾಗಿ ನಿಮಗೆ ಮೂತ್ರದ ಇನ್ಫೆಕ್ಷನ್ಗಳು ಅಂದರೆ ಯೂರಿನರಿ ಇನ್ಫೆಕ್ಷನ್ಸ್ಗಳು ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅವನ್ನು ಕೂಡ ತಡೆಗಟ್ಟಕ್ಕೆ ನಮಗೆ ನೀರಿನ ಅಂಶ ಜಾಸ್ತಿ ಬೇಕಾಗತ್ತೆ. ಇನ್ನು ಮಲಬದ್ಧತೆ ಅಂದರೆ ಮೋಷನ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಯಾಕಂದರೆ ನಾವು ನೀರು ಕುಡಿಯೋದು ಕಡಿಮೆ ಮಾಡ್ತೀವಿ, ಆಹಾರವನ್ನು ಆಸ್ಪತ್ರೆಯಲ್ಲಿ ಸರಿಯಾಗಿ ತೊಗೊಂಡಿರಲ್ಲ, ಹಾಗಾಗಿ ಮಲಬದ್ಧತೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಕೂಡ ನಾವು ನೀರನ್ನು ಜಾಸ್ತಿ ತಗೋಬೇಕು. ಮೂರನೇದಾಗಿ ಆಹಾರ, ಏನು ತಿನ್ಬೋದು, ಮಟನ್ ತಿನ್ನಬೇಕಾ, ಮೀನು ತಿನ್ನಬೇಕಾ ಅಂತೆಲ್ಲ ತುಂಬ ಜನ ಕೇಳ್ತಾರೆ. ಮಟನ್ನು ಮೀನು ಯಾವುದಾದ್ರೂ ತಿನ್ಕೊಳ್ರಿ, ಆದರೆ ಅದು ನಿಮಗೆ ಸುಲಭವಾಗಿ ಜೀರ್ಣ ಆಗುವಂಥದ್ದು ಇರಬೇಕು, ಮನೆಯಲ್ಲೇ ತಯಾರು ಮಾಡಿದಂಥದ್ದು ಇರಬೇಕು, ಜಾಸ್ತಿ ಮಸಾಲೆ ಅಥವಾ ಕರೆದಿದ್ದ ಪದಾರ್ಥ ಆಗಿರಬಾರ್ದು. ಸಾಧ್ಯವಾದಷ್ಟು ಫ್ರೆಶ್ ಫ್ರೂಟ್ಸು ಮತ್ತು ತಾಜಾ ತರಕಾರಿಗಳನ್ನು ಉಪಯೋಗಿಸಿ ಮಾಡಿದಂಥ ಸಲಾಡ್ಗಳಿರ್ಬೋದು, ಅಂಥ ಹಣ್ಣಿನ ರಸ ಇರ್ಬೋದು, ಅಂಥ ಆಹಾರಗಳನ್ನ ಪಚನಕ್ರಿಯೆಗೆ ಹೆಚ್ಚು ಅನುಕೂಲ ಮತ್ತು ಮಲಬದ್ಧತೆ ಆಗದಂತೆ ಇರುವಂಥ ಆಹಾರಗಳನ್ನ ತಗೊಳ್ಬೇಕು. ಆಮೇಲೆ ನಾವು ಸ್ನಾನ ಯಾವಾಗ ಮಾಡಬೇಕು ಅಂತ ಕೇಳ್ತಾರೆ.
ಸ್ನಾನ ನೀವು ಆಸ್ಪತ್ರೆಯಲ್ಲಿ ನಿಮಗೆ ಸ್ಪಾಂಜ್ ಬಾತ್ ಅಥವಾ ಮೈಯನ್ನು ಒದ್ದೆ ಬಟ್ಟೆಯಿಂದ ಒರೆಸಿ ಕ್ಲೀನ್ ಮಾಡಿರ್ತಾರೆ. ಮನೆಗೆ ಬಂದ ಮೇಲೆ ನಿಮಗೆ ಗಾಬರಿ ಆದರೆ ನೋವಾಗುತ್ತೆ ಅನ್ನೋದಾದರೆ ಅದನ್ನೇ 1-2-3 ದಿವಸ ಕಂಟಿನ್ಯೂ ಮಾಡ್ಬೋದು. ಮೈ ಎಲ್ಲ ಕ್ಲೀನಾಗಿ ಒರೆಸ್ಕೋಬೋದು. ಇಲ್ಲಾಂದರೆ ಸ್ನಾನ ಕೂಡ ನೀವು ಮಾಡ್ಬೋದು. ಆದರೆ ತುಂಬ ಹೊತ್ತು ಬಾತ್ರೂಮಲ್ಲಿ ತಲೆ ಮೇಲೆ ನೀರು ಸುರ್ಕೊಂಡು ಬಿಸಿ ನೀರು ಸುರ್ಕೊಂಡು ಮಾಡೋದ್ರಿಂದ ವೇಸೋವೇಗಲ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ. ಆ ಥರ ಎಲ್ಲ ತೊಂದರೆಗಳಾಗೋದು ಬೇಡ ಅಂದರೆ ಸಾಧ್ಯವಾದಷ್ಟು ಬೇಗ ನೀವು ನಿಧಾನಕ್ಕೆ ನಿಮ್ಮ ಸ್ನಾನವನ್ನು ಮಾಡ್ಕೋಬಹುದು. ಮತ್ತು ಕೆಳಗಡೆ ಕೂತ್ಕೋಬಹುದಾ ಅಂತ ಕೇಳ್ತಾರೆ ಕೆಲವರು. ಯಾಕಂದರೆ ಪೂಜೆ ಮಾಡೋದಿರ್ಬೋದು ಅಥವಾ ಅಡುಗೆ ಮಾಡಲಿಕ್ಕೆ ತರಕಾರಿ ಹೆಚ್ಚೋದಿರ್ಬೋದು, ಆ ಥರ ಕೆಳಗಡೆ ಕೂತ್ಕೊಂಡು ಹೇಳೋದನ್ನೆಲ್ಲ ಮೊದಲ 1-2 ತಿಂಗಳವರೆಗೆ ಆದಷ್ಟು ಕಡಿಮೆ ಮಾಡಬೇಕು. ಯಾಕಂದರೆ ಅದು ಇಟ್ ಆ್ಯಕ್ಟ್ಸ್ ಆಸ್ ಎ ಸಿಟಪ್ಸ್, ನಿಮಗೆ ಒಂದು ಬಸ್ಕಿ ಹೊಡೆದವ್ರ ಥರ ಆಗುತ್ತೆ. ಅದು ಗಾಯದ ಮೇಲೆ ಒತ್ತಡನ ಕೊಡುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ಸಾಧ್ಯವಾದಷ್ಟು ಕೆಳಗಡೆ ಕೂತ್ಕೊಳ್ಳೋದು. ಈವನ್ ಟಾಯ್ಲೆಟಲ್ಲಿ ಕೂಡ ಇಂಡಿಯನ್ ಮೆಥಡ್ ಬದಲು ಇದು ಕಮೋಡ್ ಇದ್ದರೆ ಅದು ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಕೆಲವರು ನಾವು ಡ್ರೈವ್ ಮಾಡ್ಬೋದಾ ಅಂತ ಕೇಳ್ತಾರೆ. ಡ್ರೈವ್ ಕೂಡ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಸಡನ್ ಜರ್ಕ್ ಇರುತ್ತೆ, ಬ್ರೇಕ್ ಹಾಕ್ತೀರಾ ಅಥವಾ ಹಂಪ್ಸ್ ಇರುತ್ತೆ, ಆವಾಗೂ ಕೂಡ ಹೊಟ್ಟೆಯ ಗಾಯ. ಈವನ್ ಲ್ಯಾಪ್ರೋಸ್ಕೋಪಲ್ಲಿ ಕೂಡ ಮೇಲ್ಗಡೆ ನಿಮಗೆ ಗಾಯ ಕಾಣದೇ ಇರ್ಬೋದು, ಬಟ್ ಒಳಗಡೆ ಅದು ಇನ್ನೂ ಮಾಯುವ ಸ್ಥಿತಿಯಲ್ಲಿರುತ್ತೆ. ಹಾಗಾಗಿ ಅದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕು. ಆ್ಯಂಡ್ ವಾಟ್ ಅಬೌಟ್ ಸೆಕ್ಸ್ ಅಂತ ಕೇಳ್ತಾರೆ ಕೆಲವರು. ಲೈಂಗಿಕ ಕ್ರಿಯೆ ಬಗ್ಗೆ ಕೂಡ ಕೆಲವರು ಕೇಳೋದುಂಟು. ಅದು ಕೂಡ 1-2 ತಿಂಗಳಿಂದ 3 ತಿಂಗಳವರೆಗೆ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತು ಭಾರ ಹೊರಬೇಕಾ, ಬಕೆಟ್ ಎತ್ತಬೇಕಾ ಅಂತ ಕೇಳ್ತಾರೆ. ಬಕೆಟು ಎತ್ತಬೇಡಿ, ಭಾರನೂ ಎತ್ತಬೇಡಿ. 1-2 kg ನೀವು ಎತ್ಕೊಂಡ್ರೆ ಓಕೆ. ಬಟ್ ಜಾಸ್ತಿ ಭಾರ ಎತ್ತೋದು, ಸಡನ್ನಾಗಿ ಬಗ್ಗೋದು ಇಂಥವನ್ನೆಲ್ಲ ಆದಷ್ಟು ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಆಮೇಲೆ ಇದರ ನಂತರ ಅವರಿಗೆ ಇನ್ನೊಂದೇನಾಗುತ್ತೆ, ಆಪ್ರೇಷನ್ ಆಗಿದೆ ಅಂತ ತಕ್ಷಣ ನಮ್ಮ ದೇಶದಲ್ಲಿ ಹೆಚ್ಚಾಗಿ ರೋಗಿಗಳನ್ನ ನೋಡ್ಲಿಕ್ಕೆ ಬರೋರು ತುಂಬ ಇರ್ತಾರೆ. ಅದರಲ್ಲಿ ಯಾರೋ ಒಬ್ಬರು ಜ್ವರ ಇರೋರು ಇರ್ತಾರೆ, ಕೆಮ್ಮಿರೋರು ಇರ್ತಾರೆ, ಶೀತ ಇರೋರು ಇರ್ತಾರೆ, ಸಾಂಕ್ರಾಮಿಕ ರೋಗ ಇರೋರು ಇರ್ತಾರೆ. ಅವರನ್ನು ಆದಷ್ಟು ನೀವು ಅವಾಯ್ಡ್ ಮಾಡೋದು ಅಥವಾ ದೂರದಿಂದನೇ ಮಾತಾಡಿಸಿ ಕಳಿಸೋದು ಅದು ಒಂದು ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಯಾಕಂದರೆ ಒಂದು ಸಲ ನಿಮಗೆ ಮತ್ತೆ ಕೆಮ್ಮು ಶುರುವಾಯಿತು ಅಂತಂದರೆ ಹೊಟ್ಟೆ ಭಾಗದಲ್ಲಿ ಕೆಮ್ಮಿ ನೋವು ಜಾಸ್ತಿ ಆಗೋದು ಅಥವಾ ಗಾಯಕ್ಕೆ ತೊಂದರೆ ಆಗೋದು ಸಾಧ್ಯತೆಗಳು ಇರುತ್ತೆ. ಇನ್ನು ನಂತರ 2 ತಿಂಗಳು ಮುಗೀತು, 3 ತಿಂಗಳು ಮುಗೀತು ಅಂತಂದರೆ ಆಮೇಲೆ ಅವ್ರನ್ನ ನಾವು ಹೇಗೆ ನೋಡ್ಕೋಬೇಕು. ಆಮೇಲೆ ಕೂಡ ನೀವು ಸಡನ್ನಾಗಿ ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂತಲ್ಲ, ಬಟ್ ಸ್ಲೋಲಿ ನಿಮ್ಮ ಮಾಮೂಲಿ ಏನು ಕೆಲಸ ಮಾಡ್ತಿರ್ತೀರಿ ಅದನ್ನು ನೀವು ಮಾಡೋಕ್ಕೆ ಶುರು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯೋಗ ಇರ್ಬೋದು ಅಥವಾ ಜಿಮ್ಮಿಗೆ ಹೋಗೋರು ಇರ್ಬೋದು. ಮುಂಚೆ ಏನಾದ್ರು ಮಾಡ್ತಾಯಿದ್ರೆ ಅವನ್ನ ನಿಧಾನಕ್ಕೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ನೀರು ಕುಡಿಯೋದನ್ನು ಕಡಿಮೆ ಮಾಡಬಾರ್ದು. ನೀರಿನ ಅಂಶ ಇರುವಂಥದ್ದು ಪದಾರ್ಥಗಳನ್ನು ಜಾಸ್ತಿ ತಗೋಬೇಕು, ನೀರನ್ನು ಜಾಸ್ತಿ ಕುಡಿಬೇಕು. ಮತ್ತು ಕ್ಯಾಲ್ಶಿಯಂ ಮತ್ತು ವಿಟಮಿನ್ಗಳ ಕೆಲವು ಸಪ್ಲಿಮೆಂಟ್ಸನ್ನು ವೈದ್ಯರು ಅಡ್ವೈಸ್ ಮಾಡ್ತಾರೆ, ಅದನ್ನು ಕೂಡ ಅವರು ತಗೋಬೇಕು. ಆಹಾರದಲ್ಲಿ ಸಾಧ್ಯವಾದಷ್ಟು ನಾರಿನಾಂಶ ಇರುವಂಥ ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಿಗೆ ಬಳಸಬೇಕು. ಮತ್ತು ಈ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಓರಿಯನ್ನು ತೆಗೆದವ್ರಿಗೆ, ಯಾಕಂದರೆ ಅಲ್ಲಿ ಕಾರ್ಡಿಯೋ ಪ್ರೊಟೆಕ್ಟಿವ್ ಆಗಿರುವಂಥ ಈಸ್ಟ್ರೋಜನ್ ಹಾರ್ಮೋನ್ ಅವರಿಗೆ ಕಮ್ಮಿ ಆಗಿರುತ್ತೆ. ಹಾಗಾಗಿ ಫ್ಯಾಟ್ ಅಥವಾ ಜಿಡ್ಡಿನ ಅಂಶ ಇರುವಂಥ ಆಹಾರಗಳನ್ನ ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಯಾಕಂದರೆ ಗರ್ಭಕೋಶ ತೆಗೆದವರಿಗೆ ಸುಮಾರಾಗಿ ನಾವು ನೋಡ್ತಿದ್ದಂಗೆ 6 ತಿಂಗಳಲ್ಲೇ 2-3 kg ಅವರು ಜಾಸ್ತಿ ಆಗಿಬಿಡ್ತಾರೆ, ದಪ್ಪನೂ ಆಗಿರ್ತಾರೆ. ಮೊದಲೇ ಆ ಥರ ಇದ್ದಾಗ ನೀವು ಇನ್ನೂ ಕೊಬ್ಬಿನ ಔಷಧಿಗಳನ್ನ ತೊಗೊಂಡ್ರೆ, ಆಹಾರಗಳನ್ನ ತೊಗೊಂಡ್ರೆ ಅದು ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಆಮೇಲೆ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ ನಾವು. ಅದು ಆಸ್ಪತ್ರೆಯಿಂದನೇ ನಮಗೆ ಹೇಳ್ಕೊಟ್ಟಿರ್ತಾರೆ. ಅದನ್ನು ಇವಾಗಲೂ ಕೂಡ ನಾವು ಕಂಟಿನ್ಯೂ ಮಾಡ್ಬೋದು. ಡೀಪ್ ಬ್ರೀದಿಂಗ್ ಎಕ್ಸಸೈಸು ಮತ್ತು ನಿಧಾನಕ್ಕೆ ಓಡಾಡೋದ್ರಿಂದ ಕೆಲವು ಸಲ ತುಂಬ ದಪ್ಪ ಇರೋರಿಗೆ ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ತುಂಬ ಹೊತ್ತು ಆಪ್ರೇಷನ್ ಮಾಡಿದವ್ರಿಗೆ ಕಾಲಿನ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗೊಟ್ಟುವ ಚಾನ್ಸಸ್ ಇರುತ್ತೆ. ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ನಾವು ಹೇಳ್ತೀವಿ. ಅದನ್ನು ಕೂಡ ತಡೆಗಟ್ಟಲಿಕ್ಕೆ ನಾವು ಓಡಾಡುವುದು ಹೆಲ್ಪ್ ಮಾಡುತ್ತೆ. ಮತ್ತು ಡೀಪ್ ಬ್ರೀದಿಂಗ್ ಇವುಗಳೆಲ್ಲ ಎಕ್ಸಸೈಸ್ಗಳನ್ನ ನಾವು ಮಾಡಬೇಕು. ಲೈಂಗಿಕ ಕ್ರಿಯೆ ಆಲ್ಮೋಸ್ಟ್ 2-3 ತಿಂಗಳ ನಂತರ ಅವರು ತಮ್ಮ ಕೆಲಸಗಳನ್ನು ಅಥವಾ ಈ ಕ್ರಿಯೆಗಳನ್ನ ಮುಂದುವರಿಸ್ಬೋದು. ಮತ್ತು ಇನ್ನೊಂದೇನು ಹೇಳ್ತೀವಿ ಅಂತಂದರೆ, ನಾವು ಆಹಾರದಲ್ಲಿ ಜಾಸ್ತಿ ಸೊಪ್ಪಿನ ಅಂಶ ಮತ್ತು ನಾರಿನ ಅಂಶ ಇರುವಂಥದ್ದನ್ನು ತೆಗೆದುಕೊಳ್ಳಬೇಕು. ಮತ್ತು ಇನ್ನೊಂದೇನಂತಂದರೆ, ರೋಗಿ 40 ವರ್ಷದ ಒಳಗೆ ಇದ್ದರೆ ಅವರಿಗೇನೋ ಯಾವುದೇ ಕಾರಣ ಇರ್ಬೋದು,
ನೀವು ಅಂಡಾಶಯವನ್ನು ತೆಗೆದಿದ್ದರೆ ಅವರಿಗೆ HRTಯನ್ನು ಕೊಡಬೇಕಾಗತ್ತೆ. HRT ಅಂದರೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ ನಾವು. ಯಾಕಂದರೆ ಈಸ್ಟ್ರೋಜನ್ ಹಾರ್ಮೋನು, ಪ್ರೊಜೆಸ್ಟ್ರಾನ್ ಹಾರ್ಮೋನುಗಳು ಕಮ್ಮಿ ಆಗಿದ್ದಾಗ ಅವರಿಗೆ ಕೆಲವು ತೊಂದರೆಗಳು ಆಗುತ್ತೆ. ಅದಂದರೆ ಹಾರ್ಟ್ ಫ್ಲಶಸ್ ಇರ್ಬೋದು, ಮೈ ಬೆವರೋದಿರ್ಬೋದು, ಆಮೇಲೆ ಮೂಡ್ ಚೇಂಜಸ್ ಆಗ್ತಾ ಇರ್ಬೋದು, ವೆಜನಲ್ ಡ್ರೈನೆಸ್ ಬರ್ಬೋದು. ಇವುಗಳನ್ನೆಲ್ಲ ನಿವಾರಿಸಲಿಕ್ಕೆ ಅವರಿಗೆ ಕೆಲವು ದಿವಸಗಳ ಮಟ್ಟಿಗೆ ಆ ಸಿಂಪ್ಟಮ್ಸ್ಗಳು ಜಾಸ್ತಿ ಇದ್ದರೆ HRTಯನ್ನು ಕೊಡಬೇಕಾಗತ್ತೆ. ಆಮೇಲೂ ಕೂಡ ಅವು ಏನೋ ತೊಂದರೆಗಳಿದ್ದರೆ ಅವರು ವೈದ್ಯರಲ್ಲಿ ಕನ್ಸಲ್ಟ್ ಮಾಡಿ ಅವುಗಳಿಗೆ ಔಷಧಿನ ಪಡಿಬೇಕು. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಶಸ್ತ್ರಚಿಕಿತ್ಸೆಯ ನಂತರ ಯಾವುದೇ ಸಂದರ್ಭದಲ್ಲಿ ನಿಮಗೆ ಹೊಟ್ಟೆ ನೋವು ಬರಲಿ, ಅಥವಾ ಕಾಲು ನೋವುಗಳು ಬರಲಿ, ಅಥವಾ ಜ್ವರ ಬರಲಿ, ಅಥವಾ ನಿಮ್ಮ ಆಪ್ರೇಷನ್ ಸೈಟಿಂದ ಏನಾದರೂ ಬ್ಲಡ್ ಬರಲಿ, ಅಥವಾ ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್ ಏನಾದರೂ ಬರಲಿ, ಈ ಥರ ಏನಾದರೂ ಆದರೆ ತಕ್ಷಣ ನೀವು ವೈದ್ಯರಲ್ಲಿಗೆ ಬಂದು ಅದಕ್ಕೆ ಪರಿಹಾರವನ್ನು ಪಡೆದುಕೊಳ್ಬೇಕು. ಯಾವುದೇ ಒಂದು ಎಕ್ಸಸೈಸು ನಿಧಾನಕ್ಕೆ ನೀವು ದಿನನಿತ್ಯದಲ್ಲಿ ಮಾಡ್ತಾ ಹೋಗ್ಬೋದು. ಮತ್ತು ಕಾಲಕ್ಕೆ ವೈದ್ಯರನ್ನು ಸಂಪರ್ಕಿಸಿ ಯಾವುದೇ ತೊಂದರೆಗಳು ಆಗಿದೆಯಾ ಅಥವಾ ಎಲ್ಲ ಗಾಯಗಳು ಚೆನ್ನಾಗಿ ಒಣಗಿದೆಯಾ, ನೆಕ್ಸ್ಟ್ ನಾವು ಏನು ಮಾಡಬೇಕು ಅನ್ನೋ ಬಗ್ಗೆ ಸಲಹೆ ಸೂಚನೆಗಳನ್ನು ಪಡೆಯಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.